ಶರದ್ ಪವಾರ್ ಸುದ್ದಿಗೋಷ್ಠಿ. ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟದ ಭರ್ಜರಿ ವಿಜಯದ ನಂತರ ಇವತ್ತು ದೆಹಲಿ ತಲುಪಿರುವ ಶರದ್ ಪವಾರ್ ಮತ್ತು ಸುಪ್ರಿಯಾ ಸುಳೆ. ಶರದ್ ಪವಾರ್ ಪತ್ರಿಕಾಗೋಷ್ಠಿ 6 ಗಂಟೆಗೆ INDIA ನಾಯಕರ ಸಭೆಗೂ ಮುಂಚೆ ಶರದ್ ಪವಾರ್ ಸುದ್ದಿಗೋಷ್ಠಿ. ದೆಹಲಿಯ ತಮ್ಮ ನಿವಾಸದಲ್ಲಿ ಶರದ್ ಪವಾರ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಹರ್ಕಿಶನ್ ಸಿಂಗ್ ಸುರ್ಜಿತ್ ಯಾವ ರೋಲನ್ನು ನ್ಯಾಷನಲ್ ಫ್ರಂಟ್ಗೋಸ್ಕರ ನಿಭಾಯಿಸಿದ್ರು ಆ ರೋಲನ್ನು ನಿಭಾಯಿಸುವ ಪ್ರಯತ್ನ ಶರದ್ ಪವಾರ್ರಿಂದ. ಆದರೆ ಶರದ್ ಪವಾರ್ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಹತ್ವದ ಅಂಶ ಹೇಳಿದ್ದಾರೆ. ನಾನು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಜೊತೆ ಮಾತನಾಡಿಲ್ಲ. ನಾನು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರರನ್ನು ಸಂಪರ್ಕಿಸಿಲ್ಲ ಎಂದು ಶರದ್ ಪವಾರ್ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಹರಿದಾಡಿತ್ತು. ಶರದ್ ಪವಾರ್ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂದು. ಆದರೆ ಇಬ್ಬರು ನಾಯಕರು NDA ಸಭೆಗೆ ಪಟ್ನಾ ಮತ್ತು ವಿಜಯವಾಡದಿಂದ ಹೊರಟ ನಂತರ ಶರದ್ ಪವಾರ್ ನಾನು ಸಂಪರ್ಕ ಮಾಡಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ. ನಾಯ್ಡು ಮತ್ತು ನಿತೀಶ್ ಜೊತೆ ನಾನು ಸಂಪರ್ಕ ಮಾಡಿಲ್ಲ ಎಂದು. ಇದರ ಅರ್ಥ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು NDA ಜೊತೆಗೆ ಹೋಗುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಎಂದು. ಹೀಗಾಗಿ ಶರದ್ ಪವಾರ್ ಹೇಳ್ತಿದ್ದಾರೆ, ನಾನು ಯಾವುದೇ ಸಂಪರ್ಕವನ್ನು ಮಾಡಿಲ್ಲ. ಮುಂದಿನ ತಂತ್ರಗಾರಿಕೆ ಏನು ಎಂಬುದರ ಬಗ್ಗೆ INDIA ಒಕ್ಕೂಟದ ಇವತ್ತಿನ ಸಂಜೆಯ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತು ಸ್ಟ್ರಾಟರ್ಜಿ ಮಾಡ್ತೀವಿ, ಏನು ಮಾಡಬೇಕು ಅನ್ನೋದರ ಬಗ್ಗೆ. ಆದರೆ ನಾನು ನಾಯ್ಡು ಮತ್ತು ನಿತೀಶ್ ಕುಮಾರರನ್ನು ಸಂಪರ್ಕ ಮಾಡಿಲ್ಲ ಅಂತ ಶರದ್ ಪವಾರ್ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲೂ ರಾಹುಲ್ ಗಾಂಧಿ ಅವರಿಗೆ ಆ ಪ್ರಶ್ನೆ ಬಂತು. ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸಂಪರ್ಕಿಸುವ ಪ್ರಶ್ನೆ. ಅವರು ಹೇಳಿದ್ರು INDIA ಸಭೆಯ ನಂತರ ಅದರ ಬಗ್ಗೆ ಡಿಸೈಡ್ ಮಾಡ್ತೀವಿ ಅಂತ. ಅಂದರೆ ಬಹುಶಃ ಸರ್ಕಾರ ರಚಿಸುವ ಸಾಧ್ಯತೆಗಳು ಹೆಚ್ಚಿದ್ರೆ ಒಂದು ಅವಸರ ಇರ್ತಿತ್ತು. 2018ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ದಿವಸ ಮಧ್ಯಾಹ್ನದಷ್ಟೊತ್ತಿಗೆ ದೇವೇಗೌಡರ ಮನೆಗೆ ಗುಲಾಂ ನಬಿ ಆಜಾದ್ ಹೋಗ್ಬಿಟ್ಟಿತ್ತು. ನನ್ನ ಅನಿಸೋ ಪ್ರಕಾರ ನೀವು ರಾಜಕಾರಣಿಗಳ ಮಾತನ್ನು ಫೇಸ್ ವ್ಯಾಲ್ಯೂ ಮೇಲೆ ತೆಗೆದುಕೊಳ್ಬೇಕಿಲ್ಲ. ಓಕೆ, ಈಗ ಅವರು ನಾನು ಸಂಪರ್ಕ ಮಾಡಿಯೇ ಇಲ್ಲ ಅಂತ ಹೇಳಿದ್ದಾರೆ ಅಂತಂದರೆ ಸಂಪರ್ಕ ಮಾಡಿಲ್ಲ ಅಂತಲ್ಲ. ಸಂಪರ್ಕ ಮಾಡಿದರೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿರಲಿಕ್ಕಿಲ್ಲ. ಈಗ ಯಾಕೆ ಹೇಳ್ತಾರೆ ನಾವು ಸಂಪರ್ಕ ಮಾಡಿದ್ವಿ ಅನ್ನೋದನ್ನು? ಹಾಗೂ ನಡೆಯುತ್ತೆ. ಈಗ ಶರದ್ ಪವಾರರಂಥ ಒಬ್ಬ ಮೇಧಾವಿ ರಾಜಕಾರಣಿ ಒಂದು ಪ್ರಯತ್ನವನ್ನು ಮಾಡದೇ ಇರ್ತಾರೆ ಅಂತ ನನಗನ್ಸಲ್ಲ. ನಾಳೆ ಸಂಜೆ ಸಭೆಗೆ ಹೋಗಿ ಸಭೆ ನಂತರ ನಾವು ತೀರ್ಮಾನ ತೆಗೆದುಕೊಂಡು ಚರ್ಚೆ ಮಾಡೋಣ ಅನ್ನುವ ಶರದ್ ಪವಾರ್ ಇಸ್ ಒಬ್ಬ ಅತ್ಯಂತ ಮೇಧಾವಿ ರಾಜಕಾರಣಿ. ಈ ಅಲ್ಲಿಂದ ಇಲ್ಲಿ ಎಳುತ್ತರೋದರಲ್ಲಿ ಭಾಳ ನಿಸ್ಸೀಮ್ರು ಶರದ್ ಪವಾರ್. ಯಾಕೆ ಅದನ್ನು ಮಾಡಿರಲ್ಲ ಅಂತ ಅನಿಸಲ್ಲ. ಬಟ್ ಈಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಫರ್ಮ್ ಇದ್ದಾಗ ಆ ಫೀಲರ್ಸ್ಗಳು ಇಲ್ಲ, ಅವರು ದೇ ವಿಲ್ ಫಸ್ಟ್ ಎಕ್ಸ್ಪ್ಲೋರ್ NDA ಅಂತಕ್ಕಂಥದ್ದನ್ನು ಹೇಳಿದರೆ ವೇಟ್ ಆ್ಯಂಡ್ ವಾಚ್ ಅಂತ ಇರುತ್ತೆ. ವೇಟ್ ಆ್ಯಂಡ್ ವಾಚ್ ಅಂತಕ್ಕಂಥದ್ದು ಇರುತ್ತೆ ಅಂತ ಅನಿಸುತ್ತೆ. ಇವತ್ತು ಸಂಜೆ 4 ಗಂಟೆಯ ಸಭೆ ಬಹಳ ಕ್ರೂಷಿಯಲ್. ಸಭೆಗಿಂತ ಮುಂಚೆ ಚಂದ್ರಬಾಬು ನಾಯ್ಡು ಮತ್ತು
ನಿತೀಶ್ ಕುಮಾರ್ ಇಬ್ಬರು ದೆಹಲಿಗೆ ರೀಚ್ ಆಗಿ ಅಮಿತ್ ಶಾ ಜೊತೆಗೆ ನೆಗೋಸಿಯೇಷನ್ ಆಗ್ಬೇಕಲ್ಲ ಪ್ರಶಾಂತ್ ಇದು? ಅಮಿತ್ ಶಾ ಜೊತೆ ನೆಗೋಷಿಯೇಷನ್ ಆಗಬೇಕು. ಆದರೆ ಬಿ ಜೆ ಪಿ ಮೂಲಗಳು ಹೇಳ್ತಾ ಇವೆ ಇವತ್ತು ಸಂಜೆಯೇ ಲೆಟರ್ ಆಫ್ ಸಪೋರ್ಟ್ ರಾಷ್ಟ್ರಪತಿಗಳಿಗೆ ಕೊಡ್ತೀವಿ ಅಂತ. ಪ್ರಧಾನಮಂತ್ರಿ ಮೋದಿ ರಾಜೀನಾಮೆ ಕೊಡ್ಲಿಕ್ಕೆ ಹೋದಾಗಲೇ Yes. ಈ ಲೆಟರ್ ಆಫ್ ಸಪೋರ್ಟನ್ನು ಕೂಡ ಕೊಡ್ತಾರೆ ಅನ್ನೋದನ್ನು ಬಿ ಜೆ ಪಿ ಮೂಲಗಳು ಹೇಳ್ತಾ ಇವೆ. ದಟ್ ಈಸ್ ಕ್ರೂಷಿಯಲ್. ಅಂದರೆ ಇವತ್ತು ಸಂಜೆಯೇ ಸರ್ಕಾರ ರಚನೆಯ ಹಕ್ಕನ್ನು ಪ್ರಧಾನಮಂತ್ರಿ ಮೋದಿ ರಾಷ್ಟ್ರಪತಿಗಳ ಬಳಿ ಮಂಡಿಸುವವರಿದ್ದಾರೆ. ಅಲ್ಲಿಗೆ ಅಂದರೆ ಈಗಾಗಲೇ ಬ್ಯಾಕ್ ಡೋರ್ ಟಾಕ್ಸ್ ಮುಗಿದಿರಬೇಕು ಅಂತ. ಅಲ್ಲ, ಈಗ ನೆಗೋಷಿಯೇಷನ್ ಲೆಟರ್ ಆಫ್ ಸಪೋರ್ಟ್ನ ತನಕ ಮಾತು ಬಂದಿದೆ ಅಂದರೆ ನಿಶ್ಚಿತವಾಗಿ ನೋಡಿ, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಮಗೆ ನಿನ್ನೆ ಅನಿಸಿತ್ತು ತಕ್ಷಣಕ್ಕೆ ರಿಸಲ್ಟ್ಸ್ ನೋಡಿ ಸಮಥಿಂಗ್ ಮೇ ಚೇಂಜ್ ಅಂತಕ್ಕಂಥದ್ದು. ಹೌದು. ಆದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ತಕ್ಷಣಕ್ಕೇನೋ ರಿವರ್ಸ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಅನಿಸ್ತಿರ್ಲಿಕ್ಕಿಲ್ಲ. ಆ್ಯಂಡ್ ಯುವರ್ ಡಿಮಾಂಡ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್ ಅಂತಕ್ಕಂಥದ್ದು ಬಿ ಜೆ ಪಿ ಕಡೆಯಿಂದಲೂ ಮೆಸೇಜ್ ಹೋಗಿರುತ್ತೆ. ಎಸ್. ಅದು ಹೋಗದೇ ಇದ್ದರೆ ನಿತೀಶ್ ಕುಮಾರ್ ಪಾಟ್ನಾದಿಂದ ದಿಲ್ಲಿಗೆ ಬರ್ತಾರೆ ಅಂತ ಅನಿಸಲ್ಲ. ಅಥವಾ ವಿ ಆರ್ ರೀಡಿಂಗ್ ಟೂ ಮಚ್, ದೇ ಆರ್ ವೆರಿ ಪ್ಲೇನ್ ಆ್ಯಂಡ್ ಸಿಂಪಲ್. ವಿ ವೇರ್ ವಿತ್ ಎನ್ ಡಿ ಎ, ವಿ ವಿಲ್ ಬಿ ವಿತ್ ಎನ್ ಡಿ ಎ. ದಟ್ ಮೇ ಆಲ್ಸೋ ಬಿ ದೇರ್. ಕರೆಕ್ಟ್ ಅಲ್ವಾ? ನಾವು ರಾಜಕೀಯ ಹೀಗೆ ನಡೆಯುತ್ತೆ ಅನ್ನುವ ಒಂದು ಇದರಲ್ಲಿರ್ತೀವಿ. ಬಟ್ ನನಗನ್ಸುತ್ತೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಜೊತೆ ಒಂದು ಸುದೀರ್ಘ ಮಾತುಕತೆ ಆನ್ ಫೋನ್ ಅಥವಾ ಫೀಲರ್ಸ್ ಥ್ರೂ ನಡೆದಿರುತ್ತೆ. ಅದನ್ನು ವಿ ವಿಲ್ ಟೇಕನ್ ಕೇರ್ ಆಫ್ ಅಂತಕ್ಕಂಥದ್ದು ಬಿ ಜೆ ಪಿ ಹೇಳಿದ ನಂತರವೇ ಎನ್ ಡಿ ಎ ಸಭೆಗೆ ಅವ್ರು ಬರಲಿಕ್ಕೆ ಒಪ್ಪಿರ್ತಾರೆ ಅಂತ ನನಗನ್ಸುತ್ತೆ. ಅಥವಾ ಇಬ್ಬರು ಕಡೆಯಿಂದ ಪ್ರತಿನಿಧಿಗಳು ಕೂತ್ಕೊಂಡು ಮಾತನಾಡಿರ್ಬೋದು. ಇರ್ಬೋದು. ಎಸ್, ಆ ಸಾಧ್ಯತೆಗಳು ಇದೆ. ಅಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆ ಸಾಧ್ಯತೆಗಳೇ ಜಾಸ್ತಿ. 4 ಗಂಟೆಗೆ ಎನ್ ಡಿ ಎ ಸಭೆ. ಆ ಸಭೆಯ ನಂತರ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳ ಭೇಟಿಗೆ ರಾಜೀನಾಮೆ ಪತ್ರದ ಸಮೇತ ಹೋಗ್ತಾರೆ. ಎಲ್ಲವೂ ಫಾರ್ಮ್ಯಾಲಿಟೀಸ್. ರಾಜೀನಾಮೆ ಕೊಟ್ಟು ನಮಗೆ ಮ್ಯಾಂಡೇಟ್ ಬಂದಿದೆ, ನಮ್ಮ ಪರವಾಗಿ ಜನಮತ ಇದೆ, ಬಿ ಜೆ ಪಿಯ ಸ್ಥಾನಗಳಿಷ್ಟು, ಜೆ ಡಿ ಯು ಸ್ಥಾನಗಳಿಷ್ಟು, ಪಿ ಡಿ ಪಿ ಇದನ್ನು ಜೆ ಡಿ ಯು ಸ್ಥಾನಗಳು, ಟಿ ಡಿ ಪಿ ಸ್ಥಾನಗಳು, ಒಟ್ಟಾರೆಯಾಗಿ ಇಷ್ಟು ಸಂಖ್ಯೆ ಇದೆ ನಮ್ಮ ಹತ್ರ, ತಗಳಿ ಉಳಿದ ಪಕ್ಷಗಳ ಬೆಂಬಲ ಪತ್ರ ಇಲ್ಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಬೆಂಬಲ ಪತ್ರವನ್ನು ರಾಷ್ಟ್ರಪತಿಗಳಿಗೆ ತೋರಿಸಿ ನಮ್ಮ ಹತ್ರ ಮೆಜಾರಿಟಿ ಇದೆ, ಸರ್ಕಾರ ರಚಿಸಲು ನಮಗೆ ಆಹ್ವಾನ ಕೊಡಬೇಕು ಅಂತ ಹೇಳ್ತಾರೆ ಅನ್ನೋದು ಈಗ ಬರ್ತಾ ಇರುವಂತಹ ಸುದ್ದಿ. ಅದಾದ ನಂತರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ, ಅದಾದ ನಂತರ ಸಂಸತ್ನಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕು. ಆವತ್ತಿನ ದಿನ ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ವಿಪಕ್ಷಗಳ ಹಂಗಾಮ ಜಾಸ್ತಿ ಆಗುತ್ತೆ. ಮೋದಿ ಈಸ್ ಕಮಿಂಗ್ ಬ್ಯಾಕ್ ವಿತ್ ಲೆಸ್ಸರ್ ಪವರ್ ಅನ್ನೋದು. ಲೋಕಸಭೆಯಲ್ಲಿ ನಿಮಗೆ ಈ 10 ವರ್ಷ ಲೋಕಸಭೆಯಲ್ಲಿ ಹೇಗಿತ್ತು? ಬಿ ಜೆ ಪಿ ಮಯ ಇತ್ತು ಲೋಕಸಭೆ. ಹೌದು. ಈಗ ಲೋಕಸಭೆಯ ಚಿತ್ರಣ ಬದಲಾಗುತ್ತೆ. ವಿಪಕ್ಷಗಳು ರಾಜ್ಯಸಭೆಯ ಜೊತೆಗೆ ಲೋಕಸಭೆಯಲ್ಲೂ ಕೂಡ ಒಂದು ಸ್ಟ್ರೆಂತ್ ವಿಪಕ್ಷಗಳಿಗೆ ಬಂದಿದೆ. ನಾವು ಆ ಲೋಕಸಭೆಯ ಒಂದು ಗ್ರಾಫಿಕ್ಸ್ ತೋರಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಬದಲಾವಣೆ. 14ರಲ್ಲಿ ಹೆಂಗಿತ್ತು, 19ರಲ್ಲಿ ಹೆಂಗಿತ್ತು, 24ರಲ್ಲಿ ಹೇಗಿತ್ತು ಅಂತ. ಎಸ್, ಅದು ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನನಗನ್ಸುತ್ತೆ ನಿಶ್ಚಿತವಾಗಿ ಲೋಕಸಭೆಯಲ್ಲಿ ಒಂದು ಚಿತ್ರಣ ಬದಲಾಗತ್ತೆ, ವಾತಾವರಣ ಬದಲಾಗತ್ತೆ. ಜೊತೆಗೆ ನನಗನ್ನಿಸ್ತಾ ಇರತಕ್ಕಂಥದ್ದು ಮಹತ್ವಪೂರ್ಣ ಏನು ಅಂತಂದರೆ, ಈಗ ನೋಡಿ, ರಾಷ್ಟ್ರಪತಿಗಳು ಬಿ ಜೆ ಪಿಗೆ ಮೊದಲ ಒಂದು ಅವಕಾಶವನ್ನು ಕೊಡಲೇಬೇಕು. ಬಿಕಾಸ್ ದೇ ಆರ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಎಸ್. ಅವ್ರ ಜೊತೆ ಏಕನಾಥ್ ಶಿಂದೆ, ಚಿರಾಗ್ ಪಾಸ್ವಾನ್, ಚಂದ್ರಬಾಬು ನಾಯ್ಡು ಬೆಂಬಲ ಪತ್ರ ಸಿಕ್ಕರೂ ಸಾಕು, ರಾಷ್ಟ್ರಪತಿಗಳು ಒಂದು ಆಹ್ವಾನವನ್ನು ಕೊಡ್ತಾರೆ. 96 ಯಾಕೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಅದು ಆಹ್ವಾನ ಸಿಕ್ಕಿತ್ತು? ಅವರು 231 ಏನೋ ಇದ್ದರು. ಸಮತಾ ಪಕ್ಷ ಆ್ಯಂಡ್ ಅಕಾಲಿ ದಳ, ಶಿವಸೇನೆ, ಬಿ ಜೆ ಪಿ. ಅವ್ರಿಗೆ 40-50 ಸ್ಥಾನಗಳು ಬೇಕಾಗಿತ್ತು. ಯಾರೂ ಬೆಂಬಲ ಕೊಡ್ಲಿಕ್ಕೆ ತಯಾರಾಗಲಿಲ್ಲ. ಬಟ್ ಒಂದು ಅವಕಾಶವನ್ನು 13 ದಿನಗಳ ಕಾಲ ಕೊಟ್ಟರು. ಎಸ್. ಅಂದರೆ ಆ ಪರಿಪಾಠ ಇದೆ. ಸಿಂಗಲ್ ಫಾರ್ಮೇಷನ್ ಅವ್ರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ನೀವು ಮೊದಲು ಕರೆದು ಕೇಳಬೇಕು, ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತಕ್ಕಂಥ. ನನಗನ್ಸುತ್ತೆ ಕೇಂದ್ರದಲ್ಲಿ ಈಗ ಅದು ಯಾವುದೋ ಸಣ್ಣ ರಾಜ್ಯ ಅಲ್ಲ, ಸಿಕ್ಕಿಮೋ, ತ್ರಿಪುರಾನೋ, ಗೋವಾನೋ ಅಲ್ಲ. ಅದು ಕೇಂದ್ರದಲ್ಲಿ ಈ ರೀತಿ ಸರ್ಕಾರ ರಚನೆಗೆ ಯಾರಿಗೆ ಮೊದಲು ಅವಕಾಶ ಸಿಗುತ್ತೆ, ಒಂದು ವೇಳೆ ನಂಬರ್ಸ್ 8-10 ಇದ್ದರೆ ದೇ ಕ್ಯಾನ್ ಈಸಿಲಿ ಫಿಲ್ ಇಟ್. ಎಸ್. ಪಿ ವಿ ನರಸಿಂಹರಾವ್ ಅಲ್ಪಮತದ ಸರ್ಕಾರವನ್ನು ನಡೆಸಿದ್ದೆ ಹೆಂಗೆ? 244 ಇತ್ತು. ಒಂದು ಸಲ JMM ಕರ್ಕೋತಿದ್ರು, ಇನ್ನೊಂದು ಸಲ ಇನ್ನೊಬ್ಬರು ಕರ್ಕೋತಿದ್ರು, ಈ ಸರ್ಕಾರ ನಡೆಸಿ ತೋರಿಸಿದ್ರು. ಈಗ ನನಗನ್ಸುತ್ತೆ ಸರ್ಕಾರ ರಚನೆಗೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಸಿಗೋದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇಲ್ಲ. ಎಸ್. ಆದರೆ
ನೆಗೋಷಿಯೇಷನ್ಸ್ ಹೇಗೆ ನಡೆಯುತ್ತೆ, ಬಾರ್ಗೇನ್ ಏನು ನಡೆಯುತ್ತೆ, ಮಿತ್ರ ಪಕ್ಷಗಳು ಏನು ಕೇಳ್ತವೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಈ ರಿಸಲ್ಟನ್ನೇನು ನೋಡ್ತಾ ಇದ್ದೀರಲ್ಲ, ಈ ರಿಸಲ್ಟ್ ಹೆಂಗೆ ಬಂತು, ಒಂದು ಡೀಪ್ ಡೈವ್ ಮಾಡಿ ಒಂದು ಸಣ್ಣ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.